ಅಮಿತ್ ಶಾ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅಪಹಾಸ್ಯವಾಗಿ ಮತ್ತು ನಾಟಕೀಯವಾಗಿ ಸಂಸತ್ ಭವನದಲ್ಲಿ ಮಾತನಾಡಿರುವ ವಿರುದ್ಧ ಅವರನ್ನು ಬಂಧನ ಮತ್ತು ಗಡೀಪಾರಿಗೆ ಆಗ್ರಹಿಸಿ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಿಸೆಂಬರ್ 17ರಂದು ಸಂಸತ್ತಿನಲ್ಲಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮತ್ತು ಜವಾಬ್ದಾರಿ ಇಲ್ಲದೆ ನಾಲ್ಗೆ ಮೇಲೆ ಹಿಡಿತವಿಲ್ಲದೆ ಮಾತನಾಡಿರುವುದು ಖಂಡನೀಯ. ಈತ ಹೇಳಿರುವುದೇನೆಂದರೆ, ಈಗ ಫ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಎನ್ನುತ್ತಿರುವುದು. ಇವರೆಲ್ಲ ಇಷ್ಟು ಬಾರಿ ಭಗವಂತನ ಸ್ಮರಣೆ ಮಾಡಿದ್ದರೆ 7 ಜನ್ಮದವರೆಗೆ ಸ್ವರ್ಗವಾದರೂ ದೊರೆಯುತ್ತಿತ್ತು ಎಂದು ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಹಗುರವಾಗಿ ನಾಲಿಗೆ ಹರಿಬಿಟ್ಟಿರುವ ಅಮಿತ್ ಶಾಗೆ ಒಂದು ಗಂಭೀರವಾದ ಎಚ್ಚರಿಕೆಯೊಂದನ್ನು ರವಾನಿಸಬೇಕಾಗಿದೆ. ಹೇಳುತ್ತೇವೆ ಕೇಳು ಅಮಿತ್ ಶಾ, ನಮಗೆ 7 ಜನ್ಮದ ಪುಣ್ಯ ಸ್ವರ್ಗ ಬೇಡವೇ ಬೇಡ. ನಮಗೆ ಸ್ವರ್ಗ ನರಕಗಳಲ್ಲಿ ನಂಬಿಕೆ ಇಲ್ಲ, ನಮಗೆ ಅಗತ್ಯವೂ ಇಲ್ಲ. ನಮಗೆ ಅಂಬೇಡ್ಕರ್ ಒಬ್ಬರೇ ಏಕೈಕ ದೇವರು, ಅದರಲ್ಲಿ ಎಂದಿಗೂ ರಾಜಿ ಇಲ್ಲ. ಅಂಬೇಡ್ಕರ್ ಅವರ ಹೆಸರನ್ನು ಉಸಿರಾಗಿಸಿಕೊಂಡಿದ್ದೇವೆ ಎಂದರು. ಕೊನೆಯ ಉಸಿರು ಇರುವವರೆಗೂ ಅಂಬೇಡ್ಕರ್ ಅವರ ಹೆಸರನ್ನೇ ಉಸಿರಾಗಿಸಿಕೊಳ್ಳುತ್ತೇವೆ ಕೂಡ. ಅಮಿತ್ ಶಾ, ನೀವೆಲ್ಲ ಅಂಬೇಡ್ಕರ್ ಅವರ ಸಾಧನೆ ಏಳಿಗೆ ಸಹಿಸದೆ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಲೇ ಬರುವ ಮೂಲಕ ನಿಮ್ಮ ಅಹಿಂಸತೆ ಪ್ರದರ್ಶಿಸುತ್ತಿದ್ದೀರಾ ಎಂದು ದೂರಿದರು. ಅಂಬೇಡ್ಕರ್ ಅವರನ್ನು ನಮ್ಮ ಮತ್ತವರ ಸಮುದಾಯಗಳನ್ನು ಒಪ್ಪಿಕೊಳ್ಳಲು ನೀವು ಎಂದಿಗೂ ತಯಾರಿಲ್ಲ. ಇಡೀ ವಿಶ್ವವೇ ಒಪ್ಪಿಕೊಂಡು ವಿಶ್ವಸಂಸ್ಥೆ ಇಂದು ಅಂಬೇಡ್ಕರ್ ಅವರ ಜನ್ಮದಿನವಾದ ಏಪ್ರಿಲ್ 14ರ ದಿನವನ್ನು ವಿಶ್ವ ಜ್ಞಾನದ ದಿನ ಎಂದು ಘೋಷಿಸಿದೆ. ಅಂಬೇಡ್ಕರ್ ಎಂದರೆ ಜ್ಞಾನದ ಸಂಕೇತ. ನೀವು ಅವರನ್ನು ಆರಗಿಸಿಕೊಳ್ಳಲು ಆಗದ ಅಸೂಯೆ ಛೆ, ನಿಮಗೆ ಹೇಳುವ ಸ್ವರ್ಗ ದೇವರು ಸ್ಮರಣೆ ಬೇಡ, ಅಂಬೇಡ್ಕರ್ ಹೆಸರೊಂದೇ ಸಾಕು ಎಂದರು. ಅಮಿತ್ ಶಾ ಈ ತರ ಹೇಳಿಕೆ ಕೊಟ್ಟರು. ಸುಮಾರು 48 ಅಲ್ಲ 56 ಗಂಟೆ ಆಯ್ತು ಅವ್ರು ಹೇಳಿಕೆ ಕೊಟ್ಟು ಇಲ್ಲಿವರೆಗೂ ಸುಮ್ಮನೆ ಇದ್ದೀರಿ. ಇದು ನಿಮ್ಮ ಸಂವಿಧಾನಕ್ಕೆ ಅಗೌರವ ತೋರಿಸಿದಿರಿ, ಅಂಬೇಡ್ಕರ್ಗೆ ಅಗೌರವ ತೋರಿಸಿದಿರಿ. ನೀವು ಏನು ಅಧಿಕಾರಿಗೆ ಬಂದ ತಕ್ಷಣ ನೀವು ನಾನು ಈ ಅಧಿಕಾರಕ್ಕೆ ಬರಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಅಂತ ಹೇಳ್ತೀರಿ. ಇಲ್ಲಿ ಅಂಬೇಡ್ಕರ್ಗೆ ಅವಮಾನ ಆಗ್ತಿದೆ, ಕಾನೂನಿಗೆ ಅವಮಾನ ಆಗ್ತಿದೆ, ಸಂವಿಧಾನಕ್ಕೆ ಅವಮಾನ ಆಗ್ತಿದೆ. ಏನ್ ಮಾಡ್ತಿದ್ರಿ ಅಮಿತ್ ಶಾ ಅವರೇ? ನೀವು ಅಂಬೇಡ್ಕರ್ ಗೌರವ ಇದ್ರೆ, ನೈತಿಕತೆ ಇದ್ರೆ ಮಾನ್ಯ ಅಮಿತ್ ಶಾ ಅವರನ್ನ ಕೂಡಲೇ ರಾಜೀನಾಮೆ ಕೊಡಿಸಿ ಅರೆಸ್ಟ್ ಮಾಡಿಸಿ ಗಡೀಪಾರು ಮಾಡಬೇಕು. ಇಲ್ಲ ಅಂದ್ರೆ ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ ಮುತ್ತಿಗೆ ಹಾಕ್ತೀವಿ. ಇದು ಎಲ್ಲ ದಲಿತ ಸಂಘಟನೆಗಳು ಮತ್ತು ಅಲ್ಪಸಂಖ್ಯಾತರು, ಎಲ್ಲ ದಲಿತ ಪರ ಪ್ರಗತಿಪರ ಸಂಘದ ಒಂದು ಮೂಲ ಉದ್ದೇಶ ಇದೆ. ಇದು ನಾವು ಹೀಗೆ ಬಿಟ್ಟರೆ ನಿಮಗೆ ಸುಮ್ಮನೆ ಇರೋದಿಲ್ಲ. ನಮ್ಮನ್ನ ಕೆಣಕ್ಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್ ಜೈ ಸಂವಿಧಾನ. ಸರ್ ರಾಜೇಶ್, ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ. ಸರ್ ಇದು ಮುಬಾಶಿರ್ ಬಂದವ್ರೆ, ಆಮೇಲೆ ನಮ್ಮ ಜಿಲ್ಲಾ ಕಾರ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಬಂದವ್ರೆ, ನಮ್ಮ ಕುಮಾರ್ ಕಲಾವಿದರ ಸಂಘ ಕುಮಾರ್ ಬಂದವ್ರೆ, SDFI ಮುಖ್ಯಸ್ಥ ತಾಲೂಕು ಅಧ್ಯಕ್ಷ ಬಂದವ್ರೆ, ಆಮೇಲೆ SDFI ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇರ್ಫಾನ್ ಸರ್ ಬಂದವ್ರೆ. ಆಮೇಲೆ ಮಾನವ ಪಂಚಾಯತ್ ವೇದಿಕೆಯ ವಿಶೇಷವಾಗಿ ಏನು ಮಹಿಳಾ ಲಿಂಗೈಕ್ಯ ಅಲ್ಪ ಸಹೋದರರು ಮತ್ತು ಸೋದರರು ನನ್ನ ವರ್ಷ ಅವರು ಬಂದವ್ರೆ. ವರ್ಷ ಜೊತೆ ಅವರ ಕಾರ್ಯದರ್ಶಿ ಪದಾಧಿಕಾರಿಗಳು ಸಹ ಬಂದವ್ರೆ. ಈ ಒಂದು ಮುಖ್ಯ ಒಂದು ಏನೆಂದ್ರೆ ಕೂಡಲೇ ರಾಜೀನಾಮೆ ಅಂಗೀಕರಿಸಬೇಕು ಮಾನ್ಯ ಪ್ರಧಾನಮಂತ್ರಿಗಳು. ಪ್ರತಿಭಟನೆಯಲ್ಲಿ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾ ಕಾರ್ಯಾಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷ ಕುಮಾರ್, SDPI ಮುಖಂಡ ಫರೋಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇರ್ಫಾನ್, ಅಲ್ಪಸಂಖ್ಯಾತರ ಘಟಕದ ವರ್ಷ, ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಶಿರ್ ಅಹಮದ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.